ರಕ್ಷಿತ್ ಅವರೇ, ನಮ್ಮ ಕಿಚನ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಮ್ಮ ತವಾ ಬಿಸಿ ಆಗ್ತಾ ಉಂಟು. ಬಿಸಿ ಆಗುವಾಗ ಸ್ವಲ್ಪ ಮಾತಾಡಿ. ಹೌದು, ಇವರಿಗೆ ಒಂದು 50 ರೂಪಾಯಿ ಜಸ್ಟ್ ಪ್ಯಾಕೇಜಿಂಗಿಗೆ ಬೇಕು ಅಲ್ವಾ? ಒಂದು ಬ್ರಷ್ ಉಂಟಾ ಎಂತ ಹಾಕ್ಲಿಕ್ಕೆ? ಇಲ್ಲ. ಎಣ್ಣೆ ಹಾಕ್ಲಿಕ್ಕೆ ಎಲ್ಲ ಉಂಟು, ಒಂದು ಮೇನ್ ಬ್ರಷ್ ತಕೊಂಡ್ ಬರ್ಲಿಲ್ಲ ಅವರು. ಮೀನ್ ಇಷ್ಟ ಅಂತ ಹೇಳ್ತಾರೆ. ಮೀನು ಹಾಕ್ಲಿಕ್ಕೆ, ಎಣ್ಣೆ ಹಾಕ್ಲಿಕ್ಕೆ ಮೀನ್ದು ಒಂದು ಬ್ರಷ್ ಇರುತ್ತೆ, ಗೊತ್ತುಂಟಾ? ಪಟ ಪಟ ಊರು ಗೂಲಿ ಪಟ. ಆಮೇಲೆ ನಿಮ್ಗೆ ಗೊತ್ತಿಲ್ವಾ ಇದು ಸಾಂಗ್? ಗೊತ್ತು. ಕರಿಬಸಪ್ಪ ಅವರಿಗೆ ಕರಿಬೇ ಸೊಪ್ಪು ಅಂತ ಹೇಳಿದ್ರಿ. ಕರಿಬಸಪ್ಪ ಅವರು ಅದನ್ನ ಎಷ್ಟು ಪಾಸಿಟಿವ್ ಆಗಿ ತಗೊಂಡ್ರು, ನನಗೆ ಅಲ್ವಾ? ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಗತ್ತೆ. ಒಂದು ಕನ್ನಡ ಇಂಟ್ರೆಸ್ಟ್, ಕನ್ನಡದಲ್ಲಿ ಮಾತಾಡುವಂತ ಒಂದು ಇಂಟ್ರೆಸ್ಟ್ ಇಂದ ಅವ್ರು ಕೆಲವೊಂದು ಚಿಕ್ಕಪುಟ್ಟ ತಪ್ಪುಗಳಾಗುತ್ತೆ. ಬಟ್ ರಕ್ಷಿತ್ ಅವರಿಗೆ ಕನ್ನಡದ ಮೇಲಿನ ಅಭಿಮಾನಕ್ಕೆ ಶುಕ್ರಿಯಾ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ನೆಂಟ್ರೆ. ರಾಘುಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಈ ಒಂದು ಎಪಿಸೋಡ್ ಅಲ್ಲಿ ಕರಾವಳಿಯ ಬೆಡಗಿ, ಮಾತಿನ ಮಲ್ಲಿ, ಬಿಗ್ ಬಾಸ್ ರನ್ನರ್ ಅಪ್ ಅಂತ ಹೇಳ್ತಿದ್ದಂಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಶೀಸ್ ನನ್ ಅದರ್ ದೆನ್ ನಿಮ್ಮ ಎಲ್ಲರ ನೆಚ್ಚಿನ ರಕ್ಷಿತಾ ಇವತ್ತು ನಮ್ಮ ರಾಘುಸ್ ಕಿಚನ್ಗೆ ಬರ್ತಾ ಇದ್ದಾರೆ. ಸೊ ಲೆಟ್ ಅಸ್ ನಿಮ್ಮ ಮನೆಯಲ್ಲಿ ಒಂದು ಗೆಸ್ಟ್ ಬಂದಿದ್ದಾರೆ. ಬಿನ್ನೇರ್ ಅಂದ್ರೆ ಗೆಸ್ಟ್, ಗೊತ್ತುಂಟಲ್ವಾ? ಸೊ ಬಿನ್ನೇರ್ ಬೈದಿನ ಗೌಜಿಡ್ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಗೆಸ್ಟ್ ಬಂದಿದ್ದಾರೆ. ಬಿನ್ನೇರ್ ಅಂದ್ರೆ ಗೆಸ್ಟ್. ಸೊ ಗೆಸ್ಟ್ಗೆ ಎಂತ? ಗೆಸ್ಟಿಗೆ ನಾವು ಲೈಕ್ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಡ್ತೀವಿ, ಅವ್ರಿಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ. ಹೌದು. ಸೊ ಟ್ರೀಟ್ ಮಾಡ್ಲಿಕ್ಕೆ ರಘು ಅವರು ಅವರ ಕಿಚನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಇವಾಗ ಬ್ಯಾಂಗ್ಳೂರಲ್ಲಿ ಬಂದಿನಿ. ಬ್ಯಾಂಗ್ಳೂರಲ್ಲಿ ನಾನು ಆಕ್ಚುಲಿ ಮೀನ್ ಯಾವಾಗ ಹಾಗೆ ತಿನ್ಲಿಲ್ಲ, ನಿಮ್ಮೂರ್ ತರದಲ್ಲಿ ಸ್ಟೈಲ್ ಅಲ್ಲಿ ಇಲ್ಲಿ ತಿನ್ಲಿಲ್ಲ, ಯಾವಾಗ ತಿನ್ಲಿಲ್ಲ. ಸೊ ನೀವ್ ಇವಾಗ ನನ್ಗೆ ಒಂದು ನೀವು ನನಗೆ ಒಂದು ಫಿಶ್ ಮಾರ್ಕೆಟ್ ನಾನು ನೋಡ್ಲಿಲ್ಲ. ಫಸ್ಟ್ ನಿಮ್ದು ಒಂದು ಫಿಶ್ ಮಾರ್ಕೆಟ್ ತೋರಿಸಿ, ಅಲ್ಲಿಂದ ನಮ್ಗೆ ಎಂತೆಂತ ಇಷ್ಟ ಆಗುತ್ತೆ ಅಲ್ವಾ, ಅದು ಎಲ್ಲ ಫಿಶ್ ಇದೆ ಮಾಡಿ, ಆಗ ನಂತರ ಒಟ್ಟಾಗಿ ಸೇರಿ ಅಡಿಗೆ ಮಾಡೋಣ. ಸೊ ಬನ್ನಿ ನೆಂಟ್ರೆ, ರಕ್ಷಿತ್ ಅವ್ರನ್ನ ಕರ್ಕೊಂಡು ಫಿಶ್ ಶಾಪ್ ಹೋಗೋಣ. ಮೀನ್ ಮಾರ್ಕೆಟ್ ಹತ್ರ. ಇಲ್ಲಿ ನಿಮ್ಮೂರಿದ ತರ ಮೀನ್ ಮಾರ್ಕೆಟ್ ಇಲ್ಲಿ ಸಿಗೋದಿಲ್ಲ. ಪರವಾಗಿಲ್ಲ, ಅದೇ ನನ್ಗೆ ನೋಡ್ಲಿಕ್ಕೆ ಉಂಟು ಹೇಗೆ ಇರುತ್ತೆ ಅಂತ. ಬನ್ನಿ, ನಿಮ್ಗೂ ನೋಡೋ ಎಕ್ಸಾಕ್ಟ್. ಹೌದು, ನಾನು ಯಾವಾಗ ಕೂಡ ಹೋಗ್ಲಿಲ್ಲ ಫಿಶ್ ಮಾರ್ಕೆಟ್, ಫಸ್ಟ್ ಟೈಮ್ ಹೋಗುದು. ಬನ್ನಿ ಹೋಗ ಬಿಡೋಣ ಅಷ್ಟೇ. ಬನ್ನಿ ಗೈಸ್, ಬನ್ನಿ. ಮೀನ್ ನಿಮ್ಗೆ ಎಲ್ಲಿಂದ ತಕೊಂಡ್ ಬರುದು ನೀವು? ಮ್ಯಾಂಗ್ಳೂರಿಂದ? ಹೌದಾ? ಅಂದ್ರೆ ಬೆಳಿಗ್ಗೆನೆ ಬರುತ್ತಾ? ಫಸ್ಟ್ ಟೈಮ್ ನಾನು ನೋಡುದು ಫ್ಯಾಕ್ಟ್ರಿ. ಇಜಿಂಡಲ್ಪ ಮ್ಯಾಂಗ್ಳೂರ್, ಉಡುಪಿಯಲ್ಲಿ ಎಲ್ಲ ಕುತ್ಕೊಳ್ಳುದಲ್ವಾ, ಹೀಗೇನೆ ಹೋಗಿ ನಾವು ತಗೊಳ್ಳುದು. ಅದೇ ಕೊಡಿ, ಇದೇ ಕೊಡಿ, ಬಂಗಡೆ ಕೊಡಿ, ಇದೇ ಕೊಡಿ ಅಂತ. ಹಾ, ಹೌದಾ? ಇದೇನೆ ಸೇಮ್ ಹೇಗೆ ಇಟ್ಟಿದ್ದೀರಾ, ಹೀಗೇನೆ ಉಂಟಾ? ಇದೆ ಉಂಟಾ? ತೋರ್ಸಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇಲ್ಲಿ ಪ್ಯಾಕೇಜಿಂಗ್ ಕೂಡ ತುಂಬಾ ಡಿಫ್ರೆಂಟ್ ಉಂಟು. ಹೀಗೆ ಎಲ್ಲ ಪ್ಯಾಕೇಜ್ ಮಾಡಿ ಎಲ್ಲ ಮೀನ್ ಎಲ್ಲ ಕೊಡ್ತಾರೆ ಹೀಗೆ ಅಲ್ವಾ? ನಾವು ಟ್ರಾನ್ಸ್ಪರೆಂಟ್ ತೊಟ್ಟದಲ್ಲಿ ಅವರು 10 ಮೀನ್ ಹಾಕಿ ಹೀಗೇನೆ ಕೊಡ್ತಾರೆ. ಹೌದು, ಇವರಿಗೆ ಒಂದು 50 ರೂಪಾಯಿ ಜಸ್ಟ್ ಪ್ಯಾಕೇಜಿಂಗಿಗೆ ಬೇಕು ಅಲ್ವಾ? ಹೌದು. ಇಷ್ಟ ಆಯ್ತಾ ನಿಮ್ಗೆ? ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವು ನಿಮ್ಮ ಮೀನ್ ಎಲ್ಲ ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗ ಇರುತ್ತೆ ಅಂತ. ಈಗ ಫಿಶಿಗೆ ಬೇಕಾಗಿರುವಂತ ಮಸಾಲೆಗಳನ್ನ ತಗೊಂಡಿದೀವಿ. ಸ್ಟುಡಿಯೋಗೆ ಹೋಗಿ ಲಾಟ್ಪುಟ್ ರಕ್ಷಿತ ಸ್ಟೈಲ್ ಮೀನು ಮಾಡಿ ತಿನ್ನೋಣ. ಒಂದು ಚೆನ್ನಾಗಿ ತಮ್ಮನ ಮಾಡೋಣ. ತಮ್ಮನ ಅಂದ್ರೆ ಚೆನ್ನಾಗಿತ್ತು ನೋಡಿ. ಅವ್ರಿಗೆ ಏನೇ ಗೊತ್ತುಂಟು, ನೀವು ಈ ಊರ್ತಾರೆ. ಹೌದಾ? ನಾವು ತಮ್ಮನ್ನ ಯಾರಿಗೆ ಹೇಳುದು ಗೊತ್ತುಂಟಲ್ವಾ?
ತಮನ ತಿನ್ಕಂದು ಅಂಚ ಬಲೆ ತಮ್ಮನ ಆ ತಮ್ಮನದ ಊಟ ಬನ್ನಿ ತಮ್ಮನಂದು ಊಟ. ಬನ್ನಿ. ಒಂದೊಂದು ಸೀಸನ್ಗೂ ಸೋಪ್ ಬದಲಾಯಿಸಬೇಕಾ? ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನಿಮ್ಮ ತ್ವಚೆಗೆ ನೀಡುತ್ತೆ ಆಲ್ ಸೀಸನ್ ಪ್ರೊಟೆಕ್ಷನ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮಾರ್ಕೆಟ್ ಅಲ್ಲಿ ರಕ್ಷಿತ್ ಅವ್ರು ಸೆಲೆಕ್ಟ್ ಮಾಡಿರೋ ಮೀನನ್ನ ತಗೊಂಡು ಈಗ ನಮ್ಮ ರಾಘುಸ್ ಕಿಚನ್ ಗೆ ಬಂದಿದೀವಿ. ಇದು ರಾಘುಸ್ ಕಿಚನ್ ಸ್ಪಾನ್ಸರ್ಡ್ ಬೈ ಶ್ರೀ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ರಕ್ಷಿತ್ ಅವರೇ, ನಮ್ಮ ಕಿಚನ್ ಗೆ ನಿಮ್ಗೆ ಸ್ವಾಗತ, ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಹಾ, ಆಕ್ಚುಲಿ ರಾಘವೇಂದ್ರದು ಕಿಚನ್ ಅಲ್ಲಿ ನಾವು 1 2 3 4 5 6 7 8 ಬಂಗುಡೆ ತಕೊಂಡ್ ಬಂದಿದೀವಿ. ಒಂದು ರಘುಗೆ, ರಾಘವೇಂದ್ರಗೆ. ನನ್ಗೆ ನಿಮ್ಗೆ ರಾಘು ಹೇಳಲಿಕ್ಕೆ ಮನಸ್ಸಿಲ್ಲ, ಯಾಕೆಂದ್ರೆ ಅವರಿಗೆ ನಾನು ರಾಘು ಅಂತ ಅವರಿಗೆ ಕರೀತೀನಲ್ವಾ. ನಮ್ಗೆ ಎಂತ ರಾಘವೇಂದ್ರ, ಅದನ್ನೇ ಚಂದ ಉಂಟು. ಸೊ ಅವರಿಗೆ ಆಕ್ಚುಲಿ ನಂಗ್ ತಿನ್ಲಿಕ್ಕೆ ತುಂಬಾ ಆಸೆ ಇತ್ತು, ಅವರಿಗೆ ಇಷ್ಟ ಕೂಡ. ಸೊ ಒಂದು ನಂಗ್ ತಕೊಂಡ್ ಬಂದಿದೀವಿ, ಮತ್ತೆ ಒಂದು 5-6 ಪೀಸ್ ಎಟ್ಟಿಗೆ ಅಂತ ಹೇಳುದು ನೀವು ಕನ್ನಡದಲ್ಲಿ? ಎಟ್ಟಿಗೆ ಪ್ರಾನ್ಸ್, ಸಿಗಡಿ. ಸೊ 7-8 ನಾವು ಸಿಗಡಿ ತಕೊಂಡ್ ಬಂದಿದೀವಿ. ಆಕ್ಚುಲಿ ಎಂತ ಗೊತ್ತುಂಟಾ, ಇದೇ ನಾವು ಅಷ್ಟು ಎಲ್ಲ ದೊಡ್ಡ ರೆಸಿಪಿ ಮಾಡುವುದಿಲ್ಲ. ನಾನು ಹೇಗಂದ್ರೆ, ನಾನು ಅಲ್ಲಿ ನಮ್ಮ ಊರಲ್ಲಿ ಯಾರು ಮಾರ್ದು ಬರ್ಪೇರ್, ಅದಕ್ಕೆ ಅಂತ ಹೇಳುದು ಮೀನ್ ಬೋಡೆ, ಬಂಗುಡೆ ಬೋಡೆ ಹೆಲ್ದಿ ಬರ್ತಾರಲ್ವಾ, ಅವ್ರಿಗೆ ಅಂತ ಹೇಳುದು. ಮೀನು ಮಾರ್ಕೊಂಡು ಮನೆ ಹತ್ರ ಬರ್ತಾರಲ್ವಾ? ಹೌದು. ಸೊ ಅವ್ರು ಮೀನ್ ತಕೊಂಡ್ ಬರ್ತಾರಲ್ವಾ. ನಾನು ಹೇಗಂದ್ರೆ, ನಾನು ಜಾಸ್ತಿ ಟೈಮ್ ಕಿಚನ್ ಅಲ್ಲಿ ಸ್ಪೆಂಡೇ ಮಾಡಲ್ಲ. ನನ್ನ ಹೇಗಂದ್ರೆ 1 ನಿಮಿಷದ್ದು ರೆಸಿಪಿ, ನನ್ನ ಹತ್ರ ಅಷ್ಟು ಪೇಷನ್ಸ್ ಕೂಡ ಇಲ್ಲ, ಅಷ್ಟು ಟೈಮ್ ಇದೆ ಮಾಡಿ ಆಗ ನಂತರ ತಿನ್ನೋದು ಅಂತ. ಸೊ ನಾನು ಒಂದು ರೆಸಿಪಿ ಮಾಡ್ತೀನಿ, ಅದೇ ಒಂದು ಕ್ವಿಕ್ ರೆಸಿಪಿ, ಟೀಕೆ. ಸೊ ಈ ಕ್ವಿಕ್ ರೆಸಿಪಿ ನಾನು ಇವ್ರಿಗೆ ಹೇಳಿಕೊಡ್ತೀನಿ ಇವಾಗ, ನಾನು ಯಾವ್ದು ತರ ಅಲ್ಲಿ ಮಾಡುದು ಅಂತ. ಹಾಗೆ ಅಂತ ಸ್ಪೆಷಲ್ ಅಲ್ಲ, ಬಟ್ ನನ್ಗೆ ಇವಾಗ ರಕ್ಷಿತಾ ಸ್ಪೆಷಲ್ ಮಾಡ್ತಾರ ಅಂತ ಒಂದು ಫಿಶ್ ಫ್ರೈ, ಅದೇ ಒಂದು ಸೀ ಫುಡ್ ಪ್ಲಾಟರ್. ನೀವೊಂದು ಒಳ್ಳೆ ಹೆಸರು ಕೊಡಿ ಇದಕ್ಕೆ. ಇವಾಗ ನಾವು ಒಂದು ಹೆಸರಿಡ್ಬೇಕಲ್ಲ. ಅದೇ ಒಂದು ಹೇಗಂದ್ರೆ, ವಟ್ರಸಿ ರಕ್ಷಿತಾಸ್ ಬಂಗುಡೆ ಫ್ರೈ. ವಟ್ರಸಿ ರಕ್ಷಿತಾಸ್ ಬಂಗುಡೆ ನಂಗ್ ಸಿಗಡಿ ಫ್ರೈ. ವಟ್ರಾಶಿ ರಕ್ಷಿತಾಸ್ ಬಂಗುಡೆ ನಂಗ್ ಸಿಗಡಿ ಫ್ರೈ. ಹೆಸರೇ ಇಷ್ಟು ಉದ್ದ ಇದೆ, ಬಟ್ ಇವ್ರು ಹೇಳ್ತಿದ್ದಾರೆ ರೆಸಿಪಿ ತುಂಬಾ ಶಾರ್ಟ್ ಆಗಿರತ್ತೆ ಅಂತ. ರಕ್ಷಿತಾ ಅವರೇ, ಇವಾಗ ನಿಮ್ಮ ಸ್ಟೈಲ್ ಅಲ್ಲಿ ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀರಾ? ಹೌದು, ಎಂತ ಹಾಗೆ ಸ್ಟೈಲ್ ಇಲ್ಲ, 2 ಪುಡಿ ಹಾಕಿ ಕಲಿಸಿದ್ರೆ ಅಷ್ಟೇ. ಓಕೆ, ಹೌದಾ? ಓಕೆ, ಹೇಳಿ. ಫಸ್ಟ್ ನಾವು ಚಮಚ ಉಂಟಾ? ಪರವಾಗಿಲ್ಲ. ಏನ್ ಹಾಕ್ಬೇಕು? ಫಸ್ಟ್ ಚಿಲ್ಲಿ ಪೌಡರ್ ಹಾಕ್ಬೇಕು. ಅದೆಲ್ಲ ಇಲ್ಲಿ, ಸಾರಿ, ಅದೆಲ್ಲ ಇಲ್ಲಿಂದಾನೆ ಮಿಕ್ಸ್ ಆಗಿದೆ. ಚಿಲ್ಲಿ ಪೌಡರ್ ಹಾಕಿದ್ವಿ. ಆಮೇಲೆ ಚಿಲ್ಲಿ ಸ್ವಲ್ಪ, ಮತ್ತೊಂದು ಸ್ವಲ್ಪ ಬೇಕು, ಯಾಕೆಂದ್ರೆ ನಮ್ಮ ಹತ್ರ ಮೀನು ತುಂಬಾ ಜಾಸ್ತಿ ಉಂಟಲ್ವಾ. ಹೌದಾ, ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು ಸ್ಟೋರ್ ಮಾಡಿ. ಸೊ ನಮ್ಗೆ ಕೆಂಪು ಮುಂಚಿದ ಪೌಡರ್ ಸ್ವಲ್ಪ ಜಾಸ್ತಿಯೇ ಬೇಕು. ನನ್ಗೆ ಆಕ್ಚುಲಿ ಸ್ಪೈಸಿ ತುಂಬಾ ಇಷ್ಟ, ನಾನು ಖಾರ ಜಾಸ್ತಿ ತಿಂತೀನಿ. ಅಂಡ್ ಸ್ವಲ್ಪ ಮಂಜುಳ್ ಪುಡಿ ಎಂತ ಹೇಳುದು? ಎಂತ ಹೇಳಿ, ನೀವೇ ಹೇಳಿ. ಅರಶಿನ ಪುಡಿ. ಆಗ ನಂತರ ಚುರುಪು ಪಾಡ್ಗ. ಅದೇ ನನ್ಗೆ ಚಮಚಲ್ಲಿ ಗೊತ್ತಾಗಲ್ಲ. ನಿಮ್ಮ ಸ್ಟೈಲಲ್ಲೇ ನೀವು ಮಾಡಿ. ಸ್ವಲ್ಪ ಉಪ್ಪು. ರಕ್ಷಿತಾಗಿ ಅಡಿಗೆ ಅಷ್ಟು ಇಂಟ್ರೆಸ್ಟಾ? ಸಿಕ್ಕಾಪಟ್ಟೆ ಇಂಟ್ರೆಸ್ಟಾ? ಹಾ, ನನ್ಗೆ ಇಷ್ಟ ಉಂಟು, ಬಟ್ ಎಲ್ಲ ಅಡಿಗೆ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ. ಜಸ್ಟ್ ಮೀನ್ ಕೋಳಿ ಮಾಡ್ಲಿಕ್ಕೆ ಅಷ್ಟೇ ಇಂಟ್ರೆಸ್ಟ್. ಮತ್ತೆ ಇದೇ ನಾವು ಗರಂ ಮಸಾಲ ಹಾಕ್ತೀವಿ. ಇದೇ ನಾವು ಆಕ್ಚುಲಿ ಮೀನದು ಫ್ರೈ ಮಸಾಲ ತಗೊಳಿದೀವಿ, ಅದೇ ಹಾಕ್ತಿವಿ. ಒಂದು ಮೀನಿದು ಫ್ರೈ ಮಸಾಲ ಎಷ್ಟು ಹಾಕ್ಬೇಕು? ಅದೇ ಗೊತ್ತಿಲ್ಲ, ಇವಾಗ ನೀವು
ಇವಾಗ ಅವರೆಲ್ಲರೂ ಇವಾಗ ಇಲ್ಲಿ ನೋಡಿ ಹಾ ರಕ್ಷಿತಾ ಹೇಗ್ ಅಡಿಗೆ ಮಾಡ್ತಾರೆ ಅಂತ ಚೆಕ್ ಮಾಡ್ತಾ ಇರ್ತಾರೆ. ನೀವ್ ಗೊತ್ತಿಲ್ಲ ಎಷ್ಟಾದ್ರು ಹಾಕೊಳ್ಳಿ ಪಾಪ ಅವರು ಹೆಂಗ್ ಅದೇ ಅಂದಾಜಲ್ಲಿ ಆಗ್ಬೇಕು 2. ಇವಾಗ ಈಗ ಹೇಳ್ಲಿಕ್ಕೆ ಆಗಲ್ಲ, ನಾನು ಒಂದು ಅಡ್ಜಸ್ಟ್ ಮಾಡಿ ಮಾಡಿ ಹಾಕ್ತೀನಿ. ಇವಾಗ ಇದೇ ಕಮ್ಮಿ ಆದ್ರೆ ಮತ್ತೆ ಸ್ವಲ್ಪ ಮೇಲಿಂದ ಮತ್ತೆ ನೀವು ಅಷ್ಟೇ ಅಡ್ಜಸ್ಟ್ ಮಾಡಿ ಮಾಡಿ ಅದೇ ಅವರಿಗೆ ಅಂತ ಹೇಳ್ಲಿಕ್ಕೆ ಅವಶ್ಯಕತೆನೇ ಇಲ್ಲ. ಅಡಿಗೆ ಮಾಡುವವರು ಹಾಗೇನೆ, ಅವರಿಗೆ ಒಂದು ಪ್ರಾಪರ್ ಮೆಜರ್ಮೆಂಟ್ ಇರಲ್ಲ. ಒಂದು ನ್ಯಾಚುರಲ್ ಆಗಿ ನಮ್ಮಲ್ಲಿ ಕೈಯಲ್ಲಿ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಎಷ್ಟು ಸ್ಪೂನ್ ಹಾಕ್ಬೇಕು ಹೇಳಿ. ಹೌದಾ? ಒಂದು ಅರ್ಧ ಲಿಂಬೆ ಪುಳಿ ಪಾಡ್ಗ, ಒಂದು ಅರ್ಧ ಲಿಂಬೆ ಹುಳಿ ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫುಲ್ ಅಲ್ಲ ಸ್ವಲ್ಪ ಹಾಫ್ ಹಾಫ್ ಬಸ್. ಆಗ ನಂತರ ಸ್ವಲ್ಪ ನೀರು ಹಾಕಿ ಬಸ್ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. BMTC ಬಸ್ KSRTC ಬಸ್ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕು. ಓಕೆ, ಇದು ಒಂಥರ ಒಟ್ರಾಶಿ ರೆಸಿಪಿನೇ ಇದು. ಹೌದಾ? ಒಟ್ರಾಶಿ ಅಲ್ವಾ ಇದು? ಹೌದು. ನಮ್ಮ ಮಸಾಲ ಎಲ್ಲ ರೆಡಿ ಆಯ್ತು. ಟೀಕೆ, ಮತ್ತೆಂತ ಗೊತ್ತುಂಟಾ? ಇದು ಬಂಗುಡೆ ಉಂಟಲ್ವಾ, ಬಂಗುಡೆಗೆ ಆಕ್ಚುಲಿ ನಾವು ಮಧ್ಯದಲ್ಲಿ ಎಲ್ಲ ಕಟ್ ಮಾಡಿದೀವಿ. ಯಾಕೆಂದ್ರೆ ಮಸಾಲ ಚೆನ್ನಾಗಿ ಒಳಗೆ ಹೋಗ್ಬೇಕು ಅಂತ. ಓಕೆ, ಸೊ ಬಂಗುಡೆಗೆ ಹೀಗೆ ಕ್ಯಾಚ್ ಮಾಡಿ ಜಸ್ಟ್ ಮೇಲಿಂದ ಹೀಗೆ. ಅಲ್ಲ, ಅವ್ರು ಆಲ್ರೆಡಿ ಕ್ಯಾಚ್ ಮಾಡಿ ತಂದಿದ್ದಾರೆ, ಮತ್ತೆ ನೀವೆಂತ ಮತ್ತೊಂದ್ಸತಿ ಕ್ಯಾಚ್ ಮಾಡಿ, ಮತ್ತೊಂದ್ಸಲಿ ಕ್ಯಾಚ್ ಮಾಡಿ ಹೀಗೆ ರಬ್ ಮಾಡಿ 2 ಸೈಡ್. ಟೀಕೆ, ಅವ್ರು ಆಕ್ಚುಲಿ ತುಂಬಾ ತಲೆ ಕಟ್ ಮಾಡಿ ಕೊಟ್ಟಿದ್ದಾರೆ. ನಾವು ಹೇಗಂದ್ರೆ ಸ್ವಲ್ಪ ಹೊಟ್ಟೆದಲ್ಲಿಯೇ ಸ್ವಲ್ಪ ತಗೊಳ್ಳೋದು, ಇದೆ ಎಲ್ಲ ಫುಲ್ಲು ಕಟ್ ಮಾಡಲ್ಲ ನಾವು. ಇದು ಆಕ್ಚುಲಿ ಟೇಸ್ಟಿ ಇರುತ್ತೆ ತಿನ್ಲಿಕ್ಕೆ, ಗೊತ್ತಾಯ್ತಾ? ತಲೆ ಜಸ್ಟ್ ನಾವು ಹೀಗೆ ಮೇಲೆಯಿಂದ ಹೀಗೆ ತಗೊಳ್ಳೋದು. ಅವರು ಫುಲ್ ಕಟ್ ಮಾಡಿ ಕೊಟ್ಟಿದ್ದಾರೆ ಪ್ರೊಫೆಷನಲ್ ಆಗಿ. ಬಿಗ್ ಬಾಸ್ ಆದ ನಂತರ ನಿಮ್ಗೆ ಆ ಒಂದು ಎಷ್ಟು ಜನ ಇರ್ತಾ ಇದ್ರಿ ನೀವಲ್ಲಿ, ಓಕೆನಾ? ಎಷ್ಟು ಆಲ್ಮೋಸ್ಟ್ 3 months ಒಟ್ಟಿಗೆ ಇದು ಎಲ್ಲರೂ. ಸಡನ್ ಆಗಿ ಹೊರಗಡೆ ನೀವು ಬಂದಾಗ ಅದೇ ಅಟ್ಮಾಸ್ಫಿಯರ್ ನಿಮ್ಗೆ ಕ್ಯಾರಿ ಆಯ್ತಾ, ಅಥವಾ ನಿಮ್ಗೆ ಹೊರಗಡೆ ಮಿಂಗಲ್ ಆಗೋದಿಕ್ಕೆ ಅನುಕೂಲ ಆಯ್ತಾ, ಹೇಗೆ? ಇಲ್ಲ, ನನ್ಗೆ ಒಂದು ವಿಷಯ ಅರ್ಥ ಆಯ್ತು. ಅಂದ್ರೆ ಸುದೀಪ್ ಸರ್ ಹೇಳಿದ್ರು, ಗೊತ್ತುಂಟಾ? ನೀವು ಬಿಗ್ ಬಾಸ್ ಅಲ್ಲಿ ಬರುವಾಗ ಹಿಂಗೆ ಬರ್ತೀರಾ, ಮನೆಯಿಂದ ಹೋಗುವಾಗ ಹಿಂಗೆ ಬೇರೆ 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 ಹೋಗ್ತೀರಾ ಅಂತ. ಅದೇ ಆಕ್ಚುಲಿ ಕಷ್ಟ ಆಯ್ತು ಅಲ್ವಾ? ಕಷ್ಟ ಅಲ್ಲ, ಅದೇ ಆಕ್ಚುಲಿ ಕರೆಕ್ಟ್ ಇತ್ತು. ಅವರು ಒಂದು ರೈಟ್ ಮಾತು ಹೇಳಿದ್ರು, ಅಂದ್ರೆ ಸತ್ಯದ ಒಂದು ಮಾತು ಹೇಳಿದ್ರು. ಬಟ್ ಆದ್ರೂ ಕೂಡ ಉಂಟು ಕನೆಕ್ಷನ್, ಹಾಗೆ ಇಲ್ಲ. ಬಟ್ ಅವರ ಒಂದು ಮಾತು ಅದು ಸತ್ಯ ಉಂಟು. ಅದಕ್ಕೆ ಹೇಳುದು, ಪ್ರೆಸೆಂಟ್ ಎಂಜಾಯ್ ಮಾಡ್ಬೇಕು. ಆ ಟೈಮಲ್ಲಿ ನಾವು ಎಂಜಾಯ್ ಮಾಡ್ಬೇಕಿತ್ತು. ಬಿಕಾಸ್ ನಮ್ಗೆ ಫ್ಯೂಚರ್ ಗೊತ್ತಿಲ್ಲ ಅವ್ರು ಇರ್ತಾರಾ ಇಲ್ಲ ಅಂತ. ಸೊ ಜಸ್ಟ್ ಎಂಜಾಯ್ ದಿ ಪ್ರೆಸೆಂಟ್ ಅಷ್ಟೇ. ಸೂಪರ್. ಇವಾಗ ಬಿಗ್ ಬಾಸ್ ಆದ ನಂತರನು ನಿಮ್ ಜೊತೆ ಅದೇ ಬಾಂಡಿಂಗ್ ಕ್ಯಾರಿ ಮಾಡ್ತಾ ಇರೋದು ಯಾರು? ಲೈಕ್ ರಘುವಣ್ಣ, ಮಾಲ್ವಣ್ಣ, ಸೂರಜ್ ಅವರು. ಓ, ರಘು ಅವರು, ಅಜ್ಜಿ ಕೂಡ ಇದ್ದಾರೆ. ಸೂರಜ್, ಅಜ್ಜಿ ಕೂಡ ಇದ್ದಾರೆ. ಅಜ್ಜಿ ಕೂಡ ಮಾಡ್ತಾ ಇರ್ತಾರೆ ನನಗೆ ಕಾಲ್. ಮಲ್ಲಮ್ಮ. ಮಲ್ಲಮ್ಮ ನಿಮ್ಗೆ ಅವ್ರಿದ್ದಾಗ ಲೈಕ್ ನಿಮ್ಮ ಅಜ್ಜಿಯೇ ಇದ್ರು ಅನ್ನೋ? ಹೌದು, ನನ್ಗೆ ವೈಬ್ ಮ್ಯಾಚ್ ಆಗ್ತಾ ಇತ್ತು ನನ್ಗೆ. ನಾನು ಎಂತ ಎಫರ್ಟ್ ಫುಲ್ಲಿ ಕನೆಕ್ಷನ್ ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರ ಜೊತೆಗೆ. ನ್ಯಾಚುರಲ್ ಆಗಿ ಕನೆಕ್ಟ್ ಆಯ್ತು. ಹೋಗುವ ತಕ್ಷಣನೇ ಆಯ್ತು. ಮತ್ತೆ ಎಂತ ಗೊತ್ತ, ಫಸ್ಟ್ ಡೇ ಅಲ್ಲಿ ನಾನು ಹೊರಗೆ ಹಾಕುವಾಗ ಅವರೇ ನನ್ಗೆ ಹೇಳಿದ್ರು, ಇವರಿಗೆ ಬೇಡ ಹೋಗುದು ಅಂತ ಡಿಸಿಷನ್ ಇತ್ತಲ್ವಾ. ಒಂಟಿ ಅವರು ಡಿಸೈಡ್ ಮಾಡ್ಬೇಕಲ್ವಾ. ಸೊ ಆ ಟೈಮಲ್ಲಿ ಕೂಡ ಅವರು ನನ್ನ ಹತ್ರ ಮಾತಾಡ್ಲಿ ಕೂಡ ಇಲ್ಲ. ಮಲ್ಲಮ್ಮ ಆದ್ರೂ ಕೂಡ ಹೇಳಿದ್ರು, ಆ ಹುಡುಗಿ ಇರ್ಬೇಕು, ಅವ್ರು ಹೋಗಿದ್ರೆ ಪರವಾಗಿಲ್ಲ ಅಂತ ಹಾಗೆ ಹೇಳ್ತಾ ಇದ್ರು. ಸೊ ಒಂದು ಕನೆಕ್ಷನ್ ಅಲ್ಲಿಂದ ಅಂದ್ರೆ ಗೊತ್ತಾಗುತ್ತಲ್ವಾ, ಫಸ್ಟ್ ಹಾಯ್ ಹೇಳುವಾಗನೇ ನಮ್ಗೆ ಗೊತ್ತಾಗುತ್ತೆ. ಇವಾಗ ರಕ್ಷಿತಾ ಅವರು ಬಿಗ್ ಬಾಸ್ ಮಾಡಿದ್ದಾರೆ, ಹೊರಗಡೆ ಬಂದಿದ್ದಾರೆ. ಈಗ ಮತ್ತೆ ಏನಾದ್ರೂ ಇನ್ನೊಂದು 3 months ಬಿಗ್ ಬಾಸ್ ಗೆ ರಕ್ಷಿತಾ ಬರ್ಬೇಕು ಅನ್ನೋ ಆಫರ್ ಬಂದ್ರೆ ಆಬ್ವಿಯಸ್ಲಿ ಓಡೋಗ್ತೀನಿ. ಹೌದು.
ಕುಣಿಕೊಂತ ಹೋಗ್ತೀರಾ? ಆಬ್ವಿಯಸ್ಲಿ ನನ್ನ ಒಂದು ಪೇಟಿಗೆ ರೆಡಿ ಉಂಟು. ಒಂದು ಬ್ಯಾಗ್ ರೆಡಿ ಇದೆಯಾ ಈಗ? ಒಟ್ಟು ರಕ್ಷಿತ್ ಅವರಿಗೆ ಜಾಲಿಯಾಗಿ ಇರೋದಕ್ಕೆ ಇಷ್ಟ, ಹೌದು, ಖುಷಿಯಾಗಿರೋದಕ್ಕೆ ಇಷ್ಟ. ಸೂಪರ್. ಅಲ್ಲಿ ಒಂದು ಬೇರೆ ಒಂದೊಂದು ದಿವಸದಲ್ಲಿ ಒಂದೊಂದು ಚಾಲೆಂಜಸ್ ಎಲ್ಲ ಇತ್ತು, ಒಂದೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಇತ್ತು. ಓಕೆ, ದುಃಖ ಇತ್ತು, ಸುಖ ಇತ್ತು, ನಗು ಇತ್ತು, ಎಲ್ಲ ಮಿಕ್ಸ್ ಇತ್ತು. ಜಸ್ಟ್ ಸುಖನೇ ಇರ್ಲಿಲ್ಲ, ಎಲ್ಲ ಇತ್ತು. ಬಟ್ ಎಲ್ಲ ನಾನು ಎಂಜಾಯ್ ಮಾಡಿದ್ದೀನಿ. ದುಃಖ ಇದ್ರೆ ದುಃಖ ಕೂಡ ಎಂಜಾಯ್ ಮಾಡಿದ್ದೀನಿ, ಸಿಟ್ಟಿದ್ರೆ ಸಿಟ್ಟು ಕೂಡ ಎಂಜಾಯ್ ಮಾಡಿದ್ದೀನಿ, ಎಕ್ಸೈಟ್ಮೆಂಟ್ ಇದ್ರೆ ಫುಲ್ ಎಕ್ಸೈಟ್ಮೆಂಟ್ ಆಗಿ ಕೂಡ ಎಂಜಾಯ್ ಮಾಡಿದ್ದೀನಿ. ಸೊ ಎಲ್ಲ ಇಮೋಷನ್ಸ್ ಇತ್ತು ಅಲ್ಲಿ, ಅಂಡ್ ಎವ್ರಿ ಇಮೋಷನ್ಸ್ ಬೇಕು. ಹಾಗೆ ಇವಾಗ ಎಂತ ಆಯ್ತು ಅಂದ್ರೆ ಸ್ವಲ್ಪ ಬೋರ್ ಆಯ್ತು. ಯಾಕೆ? ಹಾಗೇನೆ ಇವಾಗ ನೀವು ಬಾಂಗುಡೆ ಅಲ್ಲ, ಅದು ಬಂಗುಡೆ. ಎಷ್ಟು ಚಂದ ಉಂಟು ಹೆಸರು, ಬಂಗುಡೆ ಅಲ್ಲ, ಬಂಗುಡೆಗೆ, ನಂಗಿಗೆ, ಆಮೇಲೆ ಪ್ರಾನ್ಸಿಗೆ, ನೆಟ್ಟಿಗೆ, ಎಟ್ಟಿ, ಸಿಗಡಿಗೆ ಅದೇ ಮಸಾಲೆನ ಹಚ್ಕೊಳ್ತಾ ಇದ್ದಾರೆ. ಎಲ್ಲದಕ್ಕೂ ಚೆನ್ನಾಗಿ ಮಸಾಜ್, ಹೆಡ್ ಮಸಾಜ್, ಥೈ ಮಸಾಜ್, ಬಾಡಿ ಮಸಾಜ್, ಕಂಪ್ಲೀಟ್ ಮಸಾಜ್ ಮಾಡಿದ್ದಾರೆ. ಇವಾಗ ಅದು ಚೆನ್ನಾಗಿ ಮಸಾಲೆ ಅಂಟ್ಕೊಂಡಿದೆ. ಇವಾಗ್ಲೇ ಬಾಯಲ್ಲಿ ನೀರು ಬರ್ತಾ ಇದ್ದೀರಾ ರಕ್ಷಿತಾ? ಸತ್ಯನಾ? ನಿಜ ಗೈಸ್. ಆಕ್ಚುಲಿ ಎಂತ ಗೊತ್ತುಂಟಾ, ಇವಾಗ ಇದೇ ಒಂದು ಸೈಡ್ ಅಲ್ಲಿ ಮಸಾಲ ಹಾಕಿ ಇಟ್ಟಿದೀವಿ ಅಲ್ವಾ, ಮತ್ತೊಂದು ಸೈಡ್ ಅಲ್ಲಿ ಮತ್ತೊಂದು ಸ್ವಲ್ಪ ಮಸಾಲ ಹಾಕ್ಬೇಕು. ಅದೇ ರಾಘವೇಂದ್ರ ಅವರು ಹಾಕ್ತಾರೆ. ಓಕೆ, ಹಾಕಿ. ಏನೋ ಹಾಕ್ಬೇಡಿ ಅಂತ ಹೇಳಿ ಹಾಕಿ. ಎಷ್ಟು ಹಂಗ ಹಾಕೊಳ್ಳಿ. ನೀವು ಹಾಕಿ ಸ್ವಲ್ಪ ಹಾಕಿ. ಎಂತ ಕಮ್ಮಿ ಉಂಟಾ? ಮತ್ತೆ ಹಾಕಿ ಸ್ವಲ್ಪ, ಒಂದು ಸ್ಪೂನ್ ಹಾಕಿ. ಹಾ, ಬಸ್. ಇವಾಗ ಫಿಶ್ ಫ್ರೈ ಹಾಕಿ. ಸಾಕಾ? ಸ್ವಲ್ಪ ಉಪ್ಪು ಹಾಕಿ. ಸ್ವಲ್ಪ ನಿಮ್ಮೆದು ಪುಳಿ ಹಾಕಿ. ಓಕೆ. ಯಾವ್ದು ನೀವು ಮಸಾಲೆ ಇಲ್ಲಿ ಹಾಕಿದ್ದೀರಲ್ವಾ, ಸೇಮ್ ಮಸಾಲ ಇಲ್ಲಿ ಕೂಡ ಹಾಕಿ, ಎಕ್ಸ್ಟ್ರಾ ಮಸಾಲ ಮಾಡಿ ನೀರ್ ಹಾಕಿ. ಎಂತ ಪಾಯಸ ಮಾಡ್ತಾ ಇದ್ದೀರಾ? ಆಕ್ಚುಲಿ ಎಂತ ಗೊತ್ತುಂಟಾ, ಎಕ್ಸ್ಟ್ರಾ ಮಸಾಲ ಮಾಡಿ ಇಟ್ಟಿ ಅಷ್ಟೇ. ನಾನು ಸ್ಕೂಲ್ ಡೇಸ್ ಅಲ್ಲಿ ನನಗೆ ರಾಘವೇಂದ್ರ ಅಂತ ಹೇಳ್ತಾ ಇದ್ರು, ನಾನು ಕೇಳಿದೀನಿ. ಅದಾದ ನಂತರ ರಕ್ಷಿತನೇ ನನಗೆ ಫುಲ್ ನೇಮ್ ರಾಘವೇಂದ್ರ ಅವರೇ ಅಂತ ಕರಿತಾ ಇರೋದು. ಥ್ಯಾಂಕ್ ಯು ನನ್ನ ಫುಲ್ ನೇಮ್ ಹೇಳಿರೋದಕ್ಕೆ. ಇವಾಗ ಎಂತ ಮಾಡೋದು? ನಮ್ಮ ದೊಡ್ಡ ತವ ಉಂಟು, ಎಲ್ಲಿಂದ ತಕೊಂಡ್ ಬಂದಿದ್ದೀರಾ? ಇದೆ ಚಂದ ಉಂಟು, ಚೆನ್ನಾಗಿದೆ ಅಲ್ಲ? ಅದು ನಾವು ತುಂಬಾ ಇಲ್ಲ, ಅವ್ರಿದ್ದಾರೆ ಇವ್ರಿದ್ದಾರೆ, ಇವ್ರು ಒಂದು 10 ಜನ ಇರ್ತಾರಲ್ವಾ, ಎಲ್ಲರಿಗೂ ನೀಟಾಗಿ ಹಾಕೋಣ ಅಂತ ಹೇಳಿ ಇಷ್ಟು ದೊಡ್ಡ ಹೌದು. ಆಕ್ಚುಲಿ ಫಿಶ್ ಫ್ರೈ ಎಲ್ಲ ಮಾಡ್ಲಿಕ್ಕೆ ಹಿಂಗೇನೆ ತವ ತುಂಬಾ ಚಂದ ಉಂಟು. ನೆಕ್ಸ್ಟ್ ನಾನು ಕೂಡ ಪರ್ಚೇಸ್ ಮಾಡ್ತೀನಿ. ಎಲ್ಲಿಂದ ತಕೊಂಡ್ ಬಂದಿದ್ದೀರಾ? ಇದೆಲ್ಲ ಪಿಸ್ತೂಲಿ ಎಲ್ಲ ಎಲ್ಲಿಂದ? ಎಲ್ಲ ಡಿಫ್ರೆಂಟ್ ಆಗಿರ್ಲಿ ಒಂದ್ ಸ್ವಲ್ಪ ನಮ್ ಕಿಚನ್ ಅಂತ. ನಮ್ ಕಿಚನ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇಷ್ಟ ಆಯ್ತು ನನ್ಗೆ. ಇದೆ ಶಾಕ್ ಕೂಡ ಆಗುತ್ತಾ? ಹೌದಾ? ಇಲ್ಲ ನಿಮ್ಗೆ ಬೇಡ, ಇದೆ ಮಾಡಿ. ಇಲ್ಲಿ ಹಚ್ಚಿ. ನೀವ್ ಹಚ್ತೀರಾ? ಯಾವಾಗ ಇದೆ ಫಾಸ್ಟ್ ಅಲ್ಲಿ ಇಟ್ಟಿ ಮಾಡಬಾರ್ದು, ನಿಮ್ಗೆ ಗೊತ್ತುಂಟು? ಅದೇ ಇದೇ ಆಗುತ್ತೆ. ಏನಾಗುತ್ತೆ ಇದೇ ಆಗತ್ತೆ ಅಂದ್ರೆ? ಇವಾಗ ನಮ್ಮ ತವ ಬಿಸಿ ಆಗ್ತಾ ಉಂಟು. ಬಿಸಿ ಆಗುವಾಗ ಸ್ವಲ್ಪ ಮಾತಾಡಿ. ಬಿಸಿ ಆಗ್ಬೇಕಾದ್ರೆ ಸ್ವಲ್ಪ ಮಾತಾಡಿ ರಕ್ಷಿತಾ. ಓಕೆ, ಇವಾಗ ನಾವು ತವಾ ಬಿಸಿ ಆಗೋ ತನಕ ನನಗೆ ಪರ್ಸನಲಿ ರಕ್ಷಿತಾ ಹಾಡು ಹೇಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಆಕ್ಚುಲಿ ಬಿಗ್ ಬಾಸ್ ಮನೆಗೆ ಹೋದಾಗ ಕೂಡ ಕೇಳಿದ್ದೆ ರಕ್ಷಿತಾ ಹಾಡು ಹೇಳ್ಬೇಕು ಅಂತ ಹೇಳಿ. ಬಟ್ ರಕ್ಷಿತಾ ಯಾವ್ದಾದ್ರು 1-2 ಲೈನ್ ನಮಗೋಸ್ಕರ ಹಾಡು ಹೇಳ್ಬೇಕು. ಪಟ ಪಟ ಹಾರು ಗಾಳಿ ಪಟ, ಪಟ ಪಟ ಹೂರು ಗೂಲಿ ಪಟ. ಆಮೇಲೆ ನಿಮ್ಗೆ ಗೊತ್ತಿಲ್ವಾ ಇದು ಸಾಂಗ್? ಗೊತ್ತು. ಇದು ಹಕ್ಕಿ ಅಲ್ಲ ಆದ್ರೆ ಹಾಕೈತಲ್ಲ, ಇದು ಗೂಳಿ ಅಲ್ಲ ಅದೇ ಕೊಂಬೈತಲ್ಲ, ಬಲ ಇಬ್ರೂನು ಕೋತಿಯಲ್ಲ. ಪಟ ಪಟ
ಹಾರು ಗಾಲಿಪಟ ಪಟ ಪಟ ಹೂರು ಗೂಲಿಪಟ. ಸೂಪರ್ ಸೂಪರ್ Thank you. ಸೂಪರ್. ಇದೆಲ್ಲ ಹಾಡು ಹೆಂಗ್ ಕಲಿತೀರಾ? ಟೈಮ್ ಎಲ್ಲಿ ಸಿಗತ್ತೆ ನಿಮ್ಗೆ? ನಾನು ಗಾಡಿಯಲ್ಲಿ ಹೋಗುವಾಗ ನಾನು ಕನ್ನಡ ಸಾಂಗ್ಗೆ ಹಾಕುದು. ಜಸ್ಟ್ ಗಾಡಿ ಟ್ರಾವೆಲಿಂಗ್ ಮಾಡುವಾಗ ಮಾತ್ರ ಆಮೇಲೆ ಇನ್ನೊಂದು ಕೇಳ್ಬೇಕು. ಇವಾಗ ನೀವು ನಮ್ಮ ಕರಿಬಸಪ್ಪ ಅವರಿಗೆ ಕರ್ಬೇ ಸೊಪ್ಪು ಅಂತ ಹೇಳಿದ್ರಿ, ಆಯ್ತಾ? ಆಮೇಲೆ ವರ್ತೂರ್ ಸಂತೋಷ್ ಅವರಿಗೆ ವರ್ತೂರ್ ಸಂತೂರ್ ಅಂತ ಅಂದ್ರಿ. ಬಟ್ ಕರಿಬಸಪ್ಪ ಅವರು ಅದನ್ನ ಎಷ್ಟು ಪಾಸಿಟಿವ್ ಆಗಿ ತಗೊಂಡ್ರು ನನಗೆ ಅಲ್ವಾ? ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಗತ್ತೆ. ರಕ್ಷಿತಾ ಅವರು ಚಿಕ್ಕದ್ರಿಂದನೂ ತುಳು ಲ್ಯಾಂಗ್ವೇಜ್, ಆಮೇಲೆ ಅವ್ರು ಇದ್ದಿದ್ದು ಮುಂಬೈಯಲ್ಲಿ ಆಗಿರೋದ್ರಿಂದ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಬಟ್ ಅವರ ಒಂದು ಕನ್ನಡ ಇಂಟ್ರೆಸ್ಟ್, ಕನ್ನಡದಲ್ಲಿ ಮಾತಾಡುವಂತ ಒಂದು ಇಂಟ್ರೆಸ್ಟ್ ಇಂದ ಅವ್ರಿಗೆ ಕೆಲವೊಂದು ಚಿಕ್ಕಪುಟ್ಟ ತಪ್ಪುಗಳಾಗುತ್ತೆ. ಬಟ್ ರಕ್ಷಿತಾ ಅವರಿಗೆ ಕನ್ನಡದ ಮೇಲಿರೋ ಅಭಿಮಾನಕ್ಕೆ ಶುಕ್ರಿಯಾ. ಅದು ರಾಂಗ್ ಆಯ್ತಾ? ಇಲ್ಲ, ಕರಿಬ ಸೊಪ್ಪು ನನ್ಗೆ ಇವಾಗ ನೆನಪಾಯ್ತು. ಕರಿಬ ಸೊಪ್ಪು ಇದ್ದಿದ್ರೆ ಚೆನ್ನಾಗಿ ಆಗ್ತಾ ಇತ್ತು ಅಂತ ಇವಾಗ ಮೇಲೆ ಹಾಕ್ಲಿಕ್ಕೆ. ಬಟ್ ಇವಾಗ ನಾವು ಕರಿಬೇವು ಸೊಪ್ಪು ತಕೊಂಡ್ ಬರ್ಲಿಲ್ಲ. ಪರವಾಗಿಲ್ಲ ಅಲ್ವಾ, ನೆಕ್ಸ್ಟ್ ಟೈಮ್ ಹಾಕೋಣ. ಇದು ಇವಾಗ ಸ್ವಲ್ಪ ನಾವು ತವಾ ಹೀಗಿದೆ, ಬಟ್ ಆ ಕಡೆ ಈ ಕಡೆ ಚೆಲ್ಲಿ ಹೋಗುತ್ತೆ, ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಿ. ಇವಾಗ ಹಾಕ್ಬೋದಾ? ನೀವು ನನ್ಗೆ ಸ್ಪೂನ್ ಕೊಡ್ತೀರಾ? ನಾನು ಹಾಕ್ತೀನಿ. ನೀವು ಸ್ಪೂನ್ ಕೊಡಿ ನನ್ಗೆ. ಒಂದು ಬ್ರಷ್ ಉಂಟಾ ಎಂತ ಹಾಕ್ಲಿಕ್ಕೆ? ಇಲ್ಲ. ಎಣ್ಣೆ ಹಾಕ್ಲಿಕ್ಕೆ ಎಲ್ಲ ಉಂಟು. ಒಂದು ಮೇನ್ ಬ್ರಷ್ ತಕೊಂಡ್ ಬರ್ಲಿಲ್ಲ ಅವರು. ಮೀನ್ ಇಷ್ಟ ಅಂತ ಹೇಳ್ತಾರೆ. ಮೀನು ಹಾಕ್ಲಿಕ್ಕೆ, ಎಣ್ಣೆ ಹಾಕ್ಲಿಕ್ಕೆ ಮೀನ್ದು ಒಂದು ಬ್ರಷ್ ಇರುತ್ತೆ, ಗೊತ್ತುಂಟಾ? ನಾನು ನಿಮ್ಮ ಫುಲ್ಲು ಕಿಚನ್ ಹಾಲ್ ಮಾಡಿದ್ದೀನಿ ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲ, ಇದನ್ನ ವೇಟ್, ನಾನು ಹೀಗೆ ಮಾಡ್ತೀನಿ. ಓಕೆ, ಚೆಲ್ಲಲ್ಲ. ಇದೇ ನಾನು ದೊಡ್ಡ ಹೋಟೆಲ್ ಅಲ್ಲಿ ದೋಸೆ ಮಾಡ್ತೀನಿ ಅಲ್ವಾ, ಹಾಗೆ ಫೀಲ್ ಆಗ್ತಾ ಉಂಟು. ಹಾಕ್ತಾ ಇದೆಯಾ? ಸ್ಲೋ ಮಾಡ್ ನಂತರ ನೀವು ಹಾಕಿ. ವೇಟ್ ವೇಟ್ ಅದು ಎಂತ ಗೊತ್ತುಂಟ? ಇಡಿ ಸ್ವಲ್ಪ ಮಸಾಲೆ ಹೀಗೆ ಮಾಡ್ಬೇಕು. ಅದೇ ಈಗ ಹೌದು, ಮಸಾಲ ತಗೊಳ್ಳಿಕ್ಕೆ ಅಲ್ಲ, ಅದೇ ಮಸಾಲೆ. ಹೀಗೆ ಬಿಡ್ಲೆ ಎಲ್ಲ ಹಾಕ್ತೀರಾ? ವೇಟ್. ಚಂದ ಮಾಡ್ತಾರೆ. ಮತ್ತೆ ನಾವು ಅಡಿಗೆ ಸ್ಪೆಷಲಿಸ್ಟ್. ಸೊ ಹಾಕುವಾಗ ಸೈಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ, ಯಾಕೆಂದ್ರೆ ಇದೇ ಆಗುತ್ತಲ್ವಾ, ಕರೆಂಟ್ ಉಂಡು ಕಾಯಿ ಸುಟ್ಟೋಗುತ್ತೆ. ಇದೊಂದು ಹಾಕ್ಬಿಡೋಣ ನಂಗು. ಇವಾಗ ಹಾಕ್ತೀರಾ? ವೇಟ್, ಇವಾಗ ಎಷ್ಟು ಮೀನ್ ಬೇಕು ನಿಮ್ಗೆ? ಇಷ್ಟು ಸಾಕಲ್ವಾ? ಇದೇ ಮನೆಯಲ್ಲಿ ತಕೊಂಡು ಹೋಗೋಣ. ಈಗ ನಂಗು ಹಾಕೋಣ. ನಂಗೆ ಹಾಕೋಣ. ಒಂದೆರಡು ಪ್ರಾನ್ಸ್ ಹಾಕ್ಬಿಡೋಣ ಮಧ್ಯದಲ್ಲಿ. ಚಂದ ಪ್ರೀತಿಯಿಂದ ಹಾಕಿ. ಸಾಕಲ್ಲ? ಎಸ್. ಮತ್ತೆ ಕೊಕೊನಟ್ ಆಯಿಲ್ ಹೆಲ್ತ್ಗೆ ಕೂಡ ಚೆನ್ನಾಗಿ. ಸೊ ನೀವು ಹಾಗೆ ಸ್ವಲ್ಪ ಹಾಕ್ಬೋದು. ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೇಕು. ಹೌದು, ನಾನು ಆಕ್ಚುಲಿ ಜಾಸ್ತಿ ಹೀಗೆ ಮಾಡಿ ತಿಂತೀನಿ. ಯಾಕೆಂದ್ರೆ ಎಣ್ಣೆ ಸ್ವಲ್ಪ ಕಮ್ಮಿ ಹೋಗುದಲ್ವಾ ಜೀವದಲ್ಲಿ. ಇಲ್ಲಾಂದ್ರೆ ಯಾರು ತವದಲ್ಲಿ ಫುಲ್ ಎಣ್ಣೆ ಹಾಕಿ ಅದೇ ಡೀಪ್ ಫ್ರೈ ಮಾಡ್ತಾರೆ, ಗೊತ್ತುಂಟ? ಹಾಗೆ ನಾನು ಆಕ್ಚುಲಿ ತುಂಬಾ ಕಮ್ಮಿ ಹಾಕುದು. ನನ್ಗೆ ಅಷ್ಟು ಎಣ್ಣೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ. ಒಟ್ಟು ನಿಮ್ಗೆ ಈ ತರ ತವಾ ಫ್ರೈ ಇಷ್ಟ? ರವಾ ಫ್ರೈ ನನ್ಗೆ ಇಷ್ಟನೇ ಇಲ್ಲ. ಆಯಿಲ್ ಫ್ರೈ ಇಷ್ಟನೇ ಇಲ್ಲ. ಓನ್ಲಿ ತವಾ ಫ್ರೈ ಇಷ್ಟ ನನಗೆ. ಖಾರ ಇರ್ಬೇಕು. ರವಾ ಹೇಗಂದ್ರೆ ನನ್ಗೆ ಅಷ್ಟು ಟೇಸ್ಟ್ ಬರಲ್ಲ, ಅಷ್ಟು ಖಾರ ಸ್ಪೈಸಿ ಆಗಿ ಟೇಸ್ಟ್ ಬರಲ್ಲ. ಇವಾಗ ಇದು ಚೆನ್ನಾಗಿ ಇರ್ಲಿ, ಆಗ್ಲಿ. ಅದೇಗ ಗೊತ್ತುಂಟ ನಂತರ. ಇದು ಆಗ್ತಾ ಉಂಟಲ್ವಾ? ಆಗ್ತಾ ಇದೆ. ಆಕ್ಚುಲಿ ರಾಘವೇಂದ್ರದು ನಂಗಾಯ್ತು. ನಾವು ಯಾಕೆ ಇಟ್ಟಿದೀವಿ ಗೊತ್ತುಂಟಾ? ಇದೆ ಮಸಾಲ ಮೇಲಿಂದ ಹಾಕ್ಲಿಕ್ಕೆ. ಓಕೆ, ಸೊ ರಾಘವೇಂದ್ರ ಅವರು ಮೇಲಿಂದ ಸ್ವಲ್ಪ ಹಾಕಿ ಮತ್ತೆ ಆಚೆ ತಗೊಳ್ಬಿಡಿ.
ಅದೇ ಮಾಡ್ ನಂತರ ಆ, ಮತ್ತೆ ಊಟ ಎಂತ ಮಾಡ್ಬೇಕು ಗೊತ್ತುಂಟ ಆಕ್ಚುಲಿ, ಹೀಗೆ ಮಾಡಿ ಒಂದು ಪ್ಲೇಟ್ ಹೀಗೆ ಒಂದು ಸ್ವಲ್ಪ ಟೈಮ್ ತನಕ ಒಂದು ಕವರ್ ಮಾಡ್ಬೇಕು, ಇಷ್ಟು ಗ್ಯಾಸ್ ದೊಡ್ಡ ಬಂದ್ plate ಮಾಡಿ. ಇಲ್ಲ. ಅದೇ ಇದರಲ್ಲಿ ಬೇಯುತ್ತೆ, ಸ್ಟೀಮ್ ಅಲ್ಲಿ, ಸಿಮ್ ಅಲ್ಲಿ. ಸೊ ಆ ಟೇಸ್ಟ್ ಬರುತ್ತೆ. ನಾನು ಹಂಗೆ ಮಾಡುದು ಆಕ್ಚುಲಿ. ಬಟ್ ನಾವು ಇವಾಗ ಎಂತ ಮಾಡೋಣ ಅಂದ್ರೆ, ಉಲ್ಟ ಮಾಡಿ ಉಲ್ಟ ನೋಡಿ, ನಂಗು ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಪುಡಿ, ಮತ್ತೊಂದು ಪುಡಿ, ಸ್ವಲ್ಪ ಪುಡಿ. ಬೇಡ ಉಂಟಲ್ವಾ? ಆಕ್ಚುಲಿ ಇದು ಜಾಸ್ತಿ ಹೊತ್ತು ಇಲ್ವೇ ಇಲ್ಲ, ಬಟ್ ನಿಮ್ಗೆ ಆ ಘಾಟು ಖಾರದ ಪುಡಿದು ಘಮ ಆಹಾ, ಕೊಬ್ಬರಿ ಎಣ್ಣೆ ಬೇರೆ ಹಾಕಿ ಇವಾಗ ಸ್ವಲ್ಪ. ಆಗ್ಲಿ ಅಲ್ವಾ. ಇದೊಂದು ಸ್ವಲ್ಪ ಹೊತ್ತು ಕಮ್ಮಿ ಉರಿಯಲ್ಲಿ ಸ್ಟೀಮಲ್ಲಿ ಬೇಯ್ಲಿ. ಈ ಘಾಟು ರೂಮ್ ಎಲ್ಲ ಬಂದ್ಬಿಟ್ಟಿದೆ, ಹೊರಗಡೆ ಹೋಗಿ ಮಾಡಿ. ಹೌದು, ನಿಮಗೆ ಆಗ್ತಾ ಇಲ್ವಾ? ನನ್ಗೆ ಅಭ್ಯಾಸ ಆಗಿದೆ ಅಲ್ವಾ. ನಮ್ಗೂ ಅಭ್ಯಾಸ ಆಗಿದೆ, ಬಟ್ ಯಾವಾಗ್ಲೇ ಮೀನ್ ಫ್ರೈ ಮಾಡಿದ್ರು ಘಾಟು ಕೆಮ್ಮು ತುಂಬಾನೇ ಕಾಮನ್. ಹಾಗಾಗಿ ಆರಾಮಲ್ಲಿ ಅಡಿಗೆ ಮಾಡಿ. ಇವಾಗ ಲಾಸ್ಟ್ ಅಂತ ಗೊತ್ತುಂಟಾ? ಲಾಸ್ಟ್ ನಾವು ಹೀಗೆ ಮಾಡಿ ಇದೇ ಮಾಡ್ಬೇಕು. ಟೀಕೆ, ಮಸಾಲೆ ಹಚ್ಬೇಕು. ಮಸಾಲಾನ ಮೇಲಿಂದ ಹಚ್ಬೇಕು, ಖಾರ ಜಾಸ್ತಿ ಆಗಿ ಬೇಕಿದ್ರೆ. ಎಲ್ಲ ಆಗಲ್ಲ ಅಲ್ವಾ? ಕೊಡಿ. ಹೀಗಿಡ್ಬೇಕು. ರಕ್ಷಿತಾ ಅವರ ಪರ್ಸನಲ್ ವ್ಲಾಗ್ ಅಲ್ಲಿ, ಅವರ ಸ್ವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಬೇರೆ ಬೇರೆ ರೆಸಿಪೀಸ್ಗಳು ಏಡಿ ಹಿಡಿಯೋದು ಅದೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಚಾನಲ್ ಅಲ್ಲಿ ಕೂಡ ಬಂದು ಅವರೇ ಮಾರ್ಕೆಟ್ ಅಲ್ಲಿ ಸೆಲೆಕ್ಟ್ ಮಾಡಿ ತಂದಿರುವಂತಹ ಮೀನಿದು ಫ್ರೈ ಅವರದೇ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೊ ಫೈನಲಿ ರಾಘವೇಂದ್ರ ಅವರೇ ಟೇಸ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಎಕ್ಸೈಟೆಡ್ ಇದ್ದೀನಿ, ನೋಡೋಣ ಹೇಗಾಗಿದೆ ಅಂತ ಹೇಳಿ. ನನ್ನ ಫೇವರೆಟ್ ಒಂದು ನಂಗ್ ಹಾಕೊಳ್ತೀನಿ, ಪ್ರಾನ್ಸ್ ಇನ್ನೊಂದು ನಿಂಗ್ ಹಾಕೊ, ಎಟ್ಟಿ ಪ್ರಾನ್ಸ್ ಸಿಗಡಿ ಅಂಡ್ ಬಾಂಗುಡೆ ಒಂದು. ಹಾಗೆ ಮಾಡಬೇಡಿ. ಇಲ್ಲ, ನಂಗೆ ಇದು ಸ್ಮಾಲ್ ಪೀಸ್ ತಿನ್ಲಿಕ್ಕೆ ಖುಷಿ. ಎಲ್ಲದನ್ನು ಟೇಸ್ಟ್ ಮಾಡ್ತೀನಿ. ಈಗ ಫಸ್ಟ್ ಬಾಂಗುಡೆ ಟೇಸ್ಟ್. ನೀವು ಸ್ವಲ್ಪ ತಿನ್ನಿ ನೋಡಿ. ನೀವು ಪರವಾಗಿಲ್ಲ, ನೀವು ತಿನ್ನಿ, ನಾನು ಯಾವಾಗ ತಿಂತಾ ಇರ್ತೀನಲ್ವಾ. ಖಾರ ಇದೆ, ಬಟ್ ನಾವು ಇನ್ನೂ ಎಷ್ಟು ರೋಸ್ಟ್ ಮಾಡ್ತೀವಿ ಹೌದು, ಅಷ್ಟು ಚೆನ್ನಾಗತ್ತೆ. ರೋಸ್ಟ್ ಮಾಡ್ಬೇಕು, ಮತ್ತೆ ಸ್ಟೀಮ್ ಸ್ವಲ್ಪ ಜಾಸ್ತಿ. ಬೆಂದಿದೆ ಇಲ್ಲ ಅಂತಲ್ಲ, ಬಟ್ ಮಸಾಲೆ ಇನ್ನೂ ರೋಸ್ಟ್ ಮಾಡ್ಬೇಕಲ್ವಾ. ಹೌದು, ನಂಗೆ ನನ್ನ ಪ್ರಕಾರ ಚೆನ್ನಾಗಿದೆ ಅಲ್ಲ. ನಂಗು ಬಂಗುಡೆ ಹಾಗೆ ಅಲ್ಲ, ಬಂಗುಡೆ ಒಂದು ರುಚಿ. ಇದು ನನ್ನ ಫೇವರೇಟ್ ಆಕ್ಚುಲಿ. ಇದು ಸ್ವಲ್ಪ ಚಪ್ಪೆ ನಂಗ್ ಗೊತ್ತಾಯ್ತಾ. ಬಟ್ ನನಗೆ ಅದಕ್ಕೆ ಮಸಾಲೆ ಎಲ್ಲ ಹಿಡಿಸಿದಾಗ ಓ ಮೈ ಗಾಡ್. ಈಗ ಪ್ರಾನ್ಸ್ ಪರವಾಗಿಲ್ಲ, ತಿನ್ನಿ. ಟೇಸ್ಟ್ ಮಾಡಿ. ಬೇಡ, ತಿನ್ನಿ. ಟೇಸ್ಟ್ ಆಕ್ಚುಲಿ ಮಸಾಲೆ ಶೋಕ್ ಹಾಕಂಡೆ. ಖಾರ ಇದೆ, ಸ್ಪೈಸಿ ಇದೆ. ಇವ್ರು ಹೇಳಿದಾಗೆ ಕುಚ್ಚಲಕ್ಕಿ ಗಂಜಿ, ಅದಕ್ಕೆ ಈ ಥರದ್ದು ಒಂದು ಖಾರವಾಗಿರೋ ಮೀನು ಇದ್ಬಿಟ್ರೆ ಸಖತ್ತಾಗಿರುತ್ತೆ. ಬಟ್ ಚೆನ್ನಾಗಿ ಇನ್ನೂ ಸ್ವಲ್ಪ ಆಯಿಲ್ ಎಲ್ಲ ಹಾಕಿ ಇನ್ನೂ ಚೆನ್ನಾಗಿ ರೋಸ್ಟ್
ರೋಸ್ಟ್ ಆಗ್ಬೇಕು. ರೋಸ್ಟ್ ಆದ ನಂತರ ಮೇಲಿಂದ ಹೀಗೆ ಮಸಾಲ ಹಾಕುದು, ಅರ್ಥ ಆಯ್ತಾ? ಮುಚ್ಚಳ ಇಡುದು, ಸ್ಟೀಮ್ ಅಲ್ಲಿ ಬಿಸಿ ಆಗುತ್ತೆ ಇವಾಗ ಇದು ಇನ್ನೂ ಸ್ವಲ್ಪ ರೋಸ್ಟ್ ಆಗ್ಬೇಕು. ನಿಮ್ಗೆ ಇದು ಫಿಶ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಖಾರ ಉಪ್ಪು ಹುಳಿ ಎಲ್ಲ ಸೂಪರ್ ಆಗಿದೆ, ಮೀನು ಕೂಡ ಹದವಾಗಿ ಸಾಫ್ಟ್ ಆಗಿದೆ. ಬಟ್ ನಮ್ಗೆ ಮೇಲ್ಗಡೆ ಇರೋ ಕೋಟಿಂಗ್ ಇನ್ನೂ ಕೊಬ್ಬರಿ ಎಣ್ಣೆಯಲ್ಲಿ ರೋಸ್ಟ್ ಆಗ್ಬಿಟ್ರೆ ಹೌದು, ಇದು ಆಕ್ಚುಲಿ ಸಾಫ್ಟ್ ಆಗಿದೆ ಅಲ್ವಾ? ಬಟ್ ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಖಾರವಾಗಿ ನಂಗೆ ಇವತ್ತು ಈ ಒಂದು ಎಪಿಸೋಡ್ ಅಲ್ಲಿ ರಕ್ಷಿತಾ ಅವರು ನಮ್ಮ ರಾಘುಸ್ ಕಿಚನ್ಗೆ ಬಂದು ಅವರ ಸ್ಟೈಲ್ ಅಲ್ಲಿ ಒಂದು ಮಸಾಲೆ ರೆಡಿ ಮಾಡಿ ಅದರಲ್ಲಿ ಬಂಗಡೆ, ನಂಗ್, ಪ್ರಾನ್ಸ್ ಎಲ್ಲದರ ಫ್ರೈ, ತವಾ ಫ್ರೈ ಮಾಡಿಸಿದ್ದಾರೆ. ರುಚಿ ಚೆನ್ನಾಗಿದೆ. ನಿಮ್ಮನೆಲ್ಲೂ ಕೂಡ ಟ್ರೈ ಮಾಡಿ, ಚೆನ್ನಾಗಿ ರೋಸ್ಟ್ ಮಾಡಿ, ಕುಚ್ಚಲಕ್ಕಿ ಅಥವಾ ಯಾವುದೇ ರಸಂ ಒಟ್ಟಿಗಡೆ, ದಾಲ್ ಒಟ್ಟಿಗೆ, ಇದೆಲ್ಲ ಅನ್ನದ ಕಾಂಬಿನೇಷನ್ ಅಲ್ಲಿ ಪಕ್ಕದ ಸ್ವಲ್ಪ ಮೀನು ಇಟ್ಕೊಂಡು ತಿಂತಾ ಇದ್ರೆ 2 hours ತಿಂತಿರೋ ಊಟ. ರಕ್ಷಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ನಿಮಗೆ ಅಡಿಗೆ ಮಾಡಿ ಹೇಗೆ ಅನಿಸ್ತು? ನನ್ಗೆ ತುಂಬಾ ಖುಷಿ ಆಯ್ತು ನಿಮ್ಮ ಕಿಚನ್ ಅಲ್ಲಿ ಬನ್ನಿ ಅಡಿಗೆ ಮಾಡ್ಲಿಕ್ಕೆ. ಐ ಹೋಪ್ ಯಾವಾಗ ಒಂದು ನ್ಯೂ ರೆಸಿಪಿಯಲ್ಲಿ ಬರ್ತೀನಿ ಇಲ್ಲಿ ನಿಮ್ಗೆ ಮಾಡಿ ತಿನ್ಸ್ತೀನಿ. ಸೂಪರ್. ರಕ್ಷಿತಾ ಯಾವಾಗ ಹೊಸ ರೆಸಿಪಿ ಹೊಳಿಯುತ್ತೋ ಅವ್ರು ಇಲ್ಲಿ ಬಂದು ಅವರ ಹೊಸ ರೆಸಿಪಿನ ನಮ್ಗೆ ತೋರಿಸ್ಕೊಡ್ತಾರೆ. ನಿಮಗೆ ರಕ್ಷಿತಾ ಅವ್ರು ಮಾಡಿರೋ ಅಡಿಗೆ ಇಷ್ಟ ಆಗಿದ್ರೆ ನಿಮ್ಮನೇಲಿ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ರಕ್ಷಿತಾ ಅವರೇ, ನಿಮಗೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅವರ ಕಡೆಯಿಂದ ಅದ್ಭುತವಾದಂತ ಒಂದು ಪ್ರೀತಿಯ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನೆಂಟ್ರೆ. ಹೊಸ ರೆಸಿಪೀಸ್ಗಳು ನೀವು ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಒತ್ತಿ. Okay, we love you so much. Bye bye. Bye.